ಮೊದಲು ಭಾಳ ನಮ್ಮಲ್ಲೆಲ್ಲ ನಮ್ಮ ಕೋಲಾರಕ್ಕೆ ಭಾಳ ಅಂದ್ರೆ ಸಸಿ ಫ್ರೀ ಕೊಡ್ತೀರಿ? ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಇವತ್ತಿನ ಬ್ಲಾಗ್ನಾಗ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಆಕ್ಚುಲಿ ಇವತ್ತಿನ ಬ್ಲಾಗ್ ಒಂದು ಡಿಫ್ರೆಂಟ್ ಬ್ಲಾಗ್ ಸ್ನೇಹಿತರೆ. ನಮ್ಮ ಊರನ್ ವಿಶೇಷತೆ ಬಗ್ಗೆ ಹೇಳಕತ್ತೀನಿ. ಸೊ ಪೂರ್ತಿ ನೋಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ. ಬರೀ ವಿಡಿಯೋ ಶುರು ಮಾಡೋಣ. ಹಾಯ್ ಹಲೋ ನಮಸ್ಕಾರ ಗಾಯ್ಸ್. ಇವತ್ತು ಸಂಕ್ರಾಂತಿ ಹಬ್ಬ ನಮ್ಮ ಊರಾಗ ಇವತ್ತು ಹಿಡಿದ ಇನ್ನು 10 ದಿನ ಫುಲ್ ಜೋರ ಸಿದ್ದೇಶ್ವರ ಜಾತ್ರೆ ಹಬ್ಬ ಇರ್ತದ. ಹಂಗಾಗಿ ಈ ಹಬ್ಬದ ವಿಶೇಷದಿಂದಾಗ ನಮ್ಮ ಊರಾಗ ಕೃಷಿ ಮೇಳ ಬಂದಿತ್ತ. ಭಾರಿ ಚಲೋ ಇತ್ತತ್ತ, ಭಾಳ ಮಂದಿ ಹೇಳಕತ್ತಿದ್ರ. ಸೊ ನಾನು ಹೋಗೇ ಬಿಟ್ಟಿದ್ದೆ ಅಲ್ಲಿ ನೋಡೋಣ ಅಂತೇಳಿ. ಇದು ಬಿಜಾಪುರದಾಗ ಅಂಬೇಡ್ಕರ್ ಸರ್ಕಲ್ ಹತ್ರ ಇರೋ ಕೃಷಿ ಇಲಾಖೆ ಆಫೀಸ್ ಅದ. ಅಲ್ಲೇ ದೊಡ್ಡ ಗಾರ್ಡನ್ ಸ್ಪೇಸ್ ಅದ. ಅಲ್ಲೇ ಬಂದಿತ್ತು, ಭಾಳ ಚಲೋ ಇತ್ತು. ಪರ್ಸ್ನಲಿ ನನಗಂದ್ರು ಭಾಳ ಹಿಡಿಸ್ತ್ರಿ. ಇಲ್ಲಿ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರ ಕೃಷಿ ಮೇಳ, ವಸ್ತು ಪ್ರದರ್ಶನ, ಮಾರಾಟ ಮಳಿಗೆ ಹಾಗೂ ವಿವಿಧ ರೀತಿಯ ಹೂವು, ಹಣ್ಣು ಮತ್ತು ಕಾಯಿಪಲ್ಯಗಳಿಂದ ಅಲಂಕಾರ ಮಾಡಿದ ಬಗೆ ಬಗೆಯ ಕಲಾಕೃತಿಗಳ ಪ್ರದರ್ಶನ ಮಾಡಿದ್ರ. ಇತ್ರಿ ಮೊದಲು ಭಾಳ ನಮ್ಮಲ್ಲೆಲ್ಲ ನಮ್ಮ ಕೋಲಾರಕ್ಕೆ ಭಾಳ ಇತ್ರಿ ರೇಷ್ಮೆ ಮುಳುಗಡೆ ಆಗೋಣ. ಆಕ್ಚುಲಿ ಇಲ್ಲಿ ವಿವಿಧ ರೀತಿಯ ಕಂಪ್ನಿಗಳು, ಬ್ಯಾಂಕ್ಗಳು ಲೈಕ್ SBI ಅದವ್ರ ಸ್ಪಾನ್ಸರ್ ಮಾಡಿರ್ತಾರ. ಸೊ ಅವರೆಲ್ಲ ಸ್ಪಾನ್ಸರ್ಶಿಪ್ನಾಗ ಈ ಒಂದು ಮೇಳ ಏರ್ಪಡಿಸಿದ್ರ. ಅಲ್ಲಲ್ಗೆ ಹೂವಿನಿಂದ ಸೆಲ್ಫಿ ತಗೊಳ್ಳೋ ಹಂಗ ಅಲಂಕಾರ ಮಾಡಿದ್ರ. ಎಲ್ಲ ಜನರು ಖುಷಿದಿಂದ ಸೆಲ್ಫಿ ತಗೊಳಕತ್ತಿದ್ರ. ಮತ್ತು ಹೂವಿನಿಂದ ಡಿಫ್ರೆಂಟ್ ಆದ ಕಲಾಕೃತಿಗಳನ್ನು ಮಾಡಿದ್ರ. ಜಗಜ್ಯೋತಿ ಬಸವೇಶ್ವರ ಅವರ ಕಲಾಕೃತಿ, ಮತ್ತು ನಡೆದಾಡುವ ದೇವರು ಶ್ರೀ ಸಿದ್ದೇಶ್ವರ ಸ್ವಾಮಿಗಳವ್ರ ಕಲಾಕೃತಿ ಮಾಡಿದ್ರ. ಮತ್ತು ಮಾನ್ಯ ತಾನೇ ಇಸ್ರೋ ಕಳಿಸಿದಂತಹ ಚಂದ್ರಯಾನದ ಕಲಾಕೃತಿನೂ ಮಾಡಿದ್ರ. ಮತ್ತು ಇನ್ನೂ ಹಲವಾರು ರೀತಿಯ ಕಲಾಕೃತಿಗಳನ್ನು ಮಾಡಿದ್ರಿ ಹೂವಿನಿಂದ. ನೋಡ್ಲಕ್ಕ 2 ಕಣ್ಣು ಸಾಲದ್ರಿ, ಅಷ್ಟು ಚಂದ ಇತ್ತ. ಇಲ್ಲಿ ವಿವಿಧ ರೀತಿಯ ಹಣ್ಣು, ಹಂಪಲ, ಕಾಯಿಗಳನ್ನ ಪ್ರದರ್ಶನ ಮಾಡಕತ್ತಿದ್ದರ್ರಿ. ಇವೆಲ್ಲ ಆಲ್ಮೋಸ್ಟ್ ನಮ್ಮೂರಾಗೆ ಬೆಳೆದಿದ್ದು ಅಂತ. ಸೊ ಎಲ್ಲರೂ ಬೆಳಿಬಹುದು ಅಂತ ಹೇಳಿ ಒಂದು ಸಂದೇಶ ಕೊಟ್ಟಂಗಾಯ್ತು ನಮಗಿದ. ಆಕ್ಚುಲಿ ಇಲ್ಲಿ ನಮ್ಮ ಬಿಜಾಪುರ ಜಿಲ್ಲಾದಾಗ ಕೃಷಿ ಮಾಡಕ ಯೋಗ್ಯ ಭೂಮಿ ಮತ್ತು ನೀರಿನ ಅನುಕೂಲನು ಭಾಳ ಐತಂತ್ರಿ ಆಲ್ಮೋಸ್ಟ್. ಸೊ ಈ ತರ ನಾವೆಲ್ಲರೂ ತರ ಬೆಳಿಬಹುದು ಅನ್ನೋ ಒಂದು ಸಂದೇಶನ ಕೊಟ್ಟಂಗಾತ್ರಿ ಈ ಮೇಳ ಪ್ರದರ್ಶನದಿಂದ. ಮತ್ತು ಇಂಥ ಒಳ್ಳೆ ಮೇಳ ಪ್ರದರ್ಶನ ಮಾಡ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟಂತ ನಮ್ಮ ಜಿಲ್ಲೆಯ ಜಿಲ್ಲಾಡಳಿತಕ್ಕೆ ಧನ್ಯವಾದಗಳನ್ನ ಹೇಳಬೇಕ್ರಿ. ಗೈಸ್, ಇಲ್ಲಿ ಹೆಂಗೆ ವಸ್ತು ಪ್ರದರ್ಶನ ಜೊತೆಗೆ ಇಲ್ಲಿ ವಾಣಿಜ್ಯ ಬೆಳೆಗಳಿಗೆ ಸಂಬಂಧಪಟ್ಟಂಗ ಕೆಲವೊಂದು ಮಾಹಿತಿ ಅದಾವ, ನೋಡೋಣ ಬರ್ರಿ. ಇಲ್ಲಿ ರೇಷ್ಮೆ ಬೆಳೆಗೆ ಸಂಬಂಧಪಟ್ಟಂಗ ಮಾಹಿತಿ ಇತ್ತು. ಯಾರಾದ್ರೂ ರೇಷ್ಮೆ ಕೃಷಿ ಮಾಡ್ಬೇಕನ್ನೋರು ಇಲ್ಲಿ ಮಾಹಿತಿ ಪಡೆಯಬಹುದಿತ್ತ. ಮತ್ತೆ ನಮ್ಮ ಕಡೆ ಇನ್ನೊಂದು ಏನಪ್ಪಾ ಅಂದ್ರೆ ರೇಷ್ಮೆ ಕೃಷಿಗೆ ಸಂಬಂಧಪಟ್ಟಿದ್ದ ಯಾವಾಗ್ಲೂ ಸೌತ್ ಕರ್ನಾಟಕ ಕಡೆನೇ ಅದ ಅಂತ ಜಾಸ್ತಿ ಅನ್ಕೊಂಡ್ಬಿಟ್ಟಿರ್ತಾರ. ಬಟ್ ಇವಾಗ ನಾರ್ತ್ ಕರ್ನಾಟಕ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದಾಗೂ ರೇಷ್ಮೆ ಕೃಷಿ ಎಷ್ಟೋ ಜನ ಮಾಡಾಕತ್ತಾರ ಅಂತ. ಸೊ ಅವ್ರು ಅದೇ ಹೇಳಕತ್ತಿದ್ರು. ಬೇಕಂದ್ರೆ ಮಾಹಿತಿನೂ ಕೊಡ್ತೇವ್ರಿ, ನೀವು ಯಾರಾದ್ರೂ ಮಾಡೋರಿದ್ರೆ ಮಾಡ್ಬೋದ ಅಂತ ಹೇಳಕತ್ತಿದ್ರಿ. ಮತ್ತು ಅದ್ರ ಜೊತೆನೇ ಇಲ್ಲಿ ತಾಳೆ ಬೆಳೆ ಬಗ್ಗೆನೂ ಮಾಹಿತಿ ಇತ್ತು. ಹಂಗೆ ಇದನ್ನು ನೀವು ಕೂಡ ಬೆಳಿಬೋದಂತ. ಮತ್ತು ಇದು ಕೇವಲ ಒಳ್ಳೆ ಭೂಮಿ ಮತ್ತು ನೀರಿದ್ರೆ ಸಾಕಂತ. ನಾವೇನು ಕಬ್ಬು ಬೆಳಿತೇವಲ್ಲ ಆ ಥರನ ಇದನ್ನ ತಾಳೆನೂ ಬೆಳಿಬೋದಂತ. ಮತ್ತು ಇದ್ರ ಸಸಿ ಫ್ರೀ ಕೊಡ್ತಾರಂತ. ಫ್ರೀ ಕೊಟ್ರೆ ಯಾರು ಮಾಡಂಗಿಲ್ಲ ಹೇಳ್ರಿ, ಆಲ್ಮೋಸ್ಟ್ ಎಲ್ಲರೂ ಮಾಡ್ತಾರೆ. ಸೊ ಯಾಕೆ ಫ್ರೀ ಕೊಡ್ತಾರಂತ ಹೆಂಗಂತ ನೋಡೋಣ ಬರ್ರಿ. ನೀವು ಸಿಂಧಿದವ್ರೇನ್ರಿ ಅಂದ್ರೆ? ಹಾಂ, ಅಂದ್ರೆ ಸಸಿ ಫ್ರೀ ಕೊಡ್ತೀರಿ ಅಂದ್ರೆ ಏನು ಬೆನಿಫಿಟ್ ನಿಮ್ಗೆ? ಹೆಂಗೆ ಬೆನಿಫಿಟ್ ಆಗ್ತದೆ ಅದರಿಂದ? ಇಲಾಖೆದವ್ರಿಗೆ ನಿಮ್ಗೆ ಕೊಟ್ಟಿರ್ತಾರ, ಟಚ್ ಇರ್ತದ. ಸೊ ನೀವು ಫ್ರೀ ಕೊಡ್ತಾರೆ, ಸಪ್ಲೈ ಅವ್ರಿಗೆ ಕೊಡ್ಬೇಕೇನ್ರಿ? ನಾವು ಬೆಳೆದ ಮೇಲೆ ಸಪ್ಲೈನ ಅವ್ರಿಗೆ ಕೊಡ್ಬೇಕು. ಸಿಂಧಿ ಒಳಗೆ ಎಲ್ರಿ ಇಲ್ಲಿ ಸೋಮನ್ ಗೌಡ್ರ ಅಂತ ಅಂದ್ರೆ ಸಿಂಧಿ ಊರಾಗೆ ಬರ್ತದೇನ್ರಿ ಅದು? ಬೈಪಾಸ್ ಪೆಟ್ರೋಲ್ ಬಂಕಿ. ನೋಡಿದ್ರಲ್ಲ ಸ್ನೇಹಿತರೆ, ಆಕ್ಚುಲಿ ತಾಳೆ ಹಣ್ಣುಗಳಿಂದ ಪಾಮ್ ಆಯಿಲ್ ರೆಡಿ ಆಗ್ತದಂತ. ಸೊ ಈ ಪಾಮ್ ಆಯಿಲ್ ಫ್ಯಾಕ್ಟ್ರಿ ಕೊಪ್ಪಳ ಹತ್ರ ಬರ್ತದ. ಫ್ಯಾಕ್ಟ್ರಿ ಮತ್ತು ಕೃಷಿ ಇಲಾಖೆ ಇವರ ಇಬ್ಬರು ಸಹಭಾಗಿತ್ವದಲ್ಲಿ ಸಸಿಗಳನ್ನ ಫ್ರೀ ಕೊಡ್ತಾರಂತ. ಅವ್ರು ಫ್ರೀ ಕೊಟ್ಟಾರಂತೇಳಿ ನಾವು ಬೆಳೆದಿದ್ದ ಬೆಳೆ ಮಾತ್ರ ಅವ್ರಿಗೆ ಕೊಡ್ಬೇಕಂದ್ರೆ ಅವ್ರಿಗೆ ಮಾರಾಟ ಮಾಡ್ಬೇಕಂತ. ಅದಕ್ಕೆ ಅವರು ಮಾರ್ಕೆಟ್ ರೇಟ್ ಏನು ಇರ್ತದಲ್ಲ ಅದ್ರ ತಕ್ಕಂಗೆ ನಮಗೆ ಬೆಲೆ ಕೊಡ್ತಾರ್ರಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂತಂದ್ರೆ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ ಕರೆ ಮಾಡಿ ಮಾಹಿತಿ ಪಡಿಬಹುದ್ರಿ. ಇವ್ರು ಇದನ್ನ ಸಿಂದಗಿ ತಾಲೂಕಿನಾಗ ಬೆಳೆದ ಒಳ್ಳೆ ಫಸಲು ಮತ್ತು ಒಳ್ಳೆ ಇನ್ಕಮ್ ಪಡೆದಾರಂತ ಈ ಒಂದು ಬೆಳೆದಿಂದ. ಸೊ ಯಾರಾದರೂ ಮಾಡ್ತಿದ್ರೆ ಇಂಟ್ರೆಸ್ಟ್ ಇದ್ರೆ ಈ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಕರೆ ಮಾಡಿ ಇದ್ರ ಬಗ್ಗೆ ಮಾಹಿತಿ ತಗೋಬಹುದು. ಇಲ್ಲಿ ಎರೆಹುಳದ ಗೊಬ್ಬರನೂ ಇತ್ರಿ. ನಾನು 1-2 kg ಪ್ಯಾಕೆಟ್ ತೊಗೊಂಡು ಬಂದೆ. ನಮ್ಮ ಮನ್ಯಾಗೂ ಗಿಡ ಇದ್ದು ಅಲ್ರಿ, ಗಿಡಕ್ಕದು ಹಾಕೋಣ ಅಂತೇಳಿ ತೊಗೊಂಡು ಬಂದೆ. ಒಂದು 2 kg, ಕೆಜಿಗೆ 10 ರೂಪಾಯಿ ಅಂತ. ಇದು ನೋಡ್ರಿ ಜಲಕೃಷಿ ಘಟಕ ಅಂತ ಹೇಳಿ ಪ್ರತಿಯೊಂದು ನಾವು ಮನೇಲಿ ತಿನ್ನು ಎಲ್ಲಾ ರೀತಿಯ ಕಾಯಿಪಲ್ಲೆ ಸಸಿಗಳು ಇದ್ದು ರೀ. ಟೊಮ್ಯಾಟೊ, ಮೆಂತ್ಯ ಪಲ್ಲೆ, ಕೊತ್ತಂಬರಿ ಸೊಪ್ಪು ಆಲ್ಮೋಸ್ಟ್ ಎಲ್ಲಾ ಇದ್ದು ರೀ. ಇದ್ರ ಬಗ್ಗೆನೂ ಇಲ್ಲಿ ಮಾಹಿತಿ ಕೊಟ್ರ ಹಂಗ ಮಾರಾಟನೂ ಮಾಡ್ತಾ ಇದ್ರು. ಬೇಕಂದ್ರೆ ನಾವು ಮನೆಗೂ ಈ ಸಸಿಗಳನ್ನ ಹಣ ಕೊಟ್ಟು ತಗೊಂಡ್ ಹೋಗ್ಬೋದಂತ. ಇವು ಒಂದ್ ರೀತಿ ಚಲೋ ಅನಿಸ್ತ್ರಿ. ಈ ತರ ಕಾಯಿಪಲ್ಯನು ಬೆಳಿಬಹುದು ನೋಡ್ರಿ ನಾವು ಮನ್ಯಾಗೆ. ಹಂಗ ಇಲ್ಲಿ ಅನೇಕ ರೀತಿಯ ಮಾರಾಟ ಮಳಿಗೆ ಮತ್ತು ವಸ್ತು ಪ್ರದರ್ಶನ ಇತ್ತು. ಟೋಟಲ್ ಆಗಿ ಹೇಳ್ಬೇಕಂದ್ರೆ ಸೂಪರ್ ಇತ್ತು. ಇದ ಮೊದಲ ವರ್ಷ ನೋಡ್ರಿ ಇಷ್ಟು ದೊಡ್ಡದಾಗಿ ಇಷ್ಟು ಚಲೋ ಆಗಿ ಕೃಷಿ ಮೇಳ ನಡೆದಿದ್ದಂತ. ಮೊದಲೆಲ್ಲ ಸಣ್ಣ ಪ್ರಮಾಣದಾಗ ಆಗ್ತಿತ್ರಿ, ಇದ ವರ್ಷ ದೊಡ್ಡ ಪ್ರಮಾಣದಾಗ ಆಗ್ಯದ.
ಇದು ಆದ್ಮೇಲೆ ಇನ್ನೊಂದ್ ಕಡೆ ಹೋದೆವು. ಅದು ನಮ್ಮ ಊರಾಗ ಸಂಕ್ರಮಣ ಜಾತ್ರೆ ಒಳಗ ನಡೆಯೋ ಇನ್ನೊಂದು ದೊಡ್ಡ ಜಾತ್ರೆ ರೀ. ಯಾವ್ದಪ್ಪ ನೋಡೋಣ ಬರ್ರಿ. ಅದು ಯಾವ್ದಪ್ಪ ಅಂತಂದ್ರ ದನದ ಜಾತ್ರೆ ರೀ. ಇದು ಕೂಡ ಮೊದ್ಲಿಂದಲೂ ಪ್ರತಿ ವರ್ಷ ಸಂಕ್ರಾಂತಿ ಹಬ್ಬದ ದಿವಸ ನಡೀತದ್ರಿ. ಬಿಜಾಪುರದಿಂದ ಸ್ವಲ್ಪ ದೂರದಾಗ ಇರುವಂತ ತೊರ್ವಿ ಎಂಬ ಗ್ರಾಮದಾಗ ಈ ಒಂದು ಜಾತ್ರೆ ನಡೀತತ್ರಿ. ಇಲ್ಲಿ ಬೇರೆ ಬೇರೆ ತಾಲೂಕುಗಳಿಂದ ಜಿಲ್ಲಾಗಳಿಂದ ಒಳ್ಳೊಳ್ಳೆ ಆಕಳ ದನಗಳನ್ನ ಮಾರ್ಲಾಕ ಮತ್ತು ಕೊಂಡ್ಕೊಳಕಂತ ಭಾಳ ಜನ ಬರ್ತಾರ್ರಿ. ಆಮೇಲೆ ಇದನ್ನ ಜಾತ್ರೆ ನೋಡ್ಬೇಕನ್ನೋ ಜನನೇ ಭಾಳ ಇರ್ತಾರ್ರಿ. ಸೊ ಹಿಂಗಾಗಿ ಸಿಕ್ಕಾಬಡಿ ಜನ ತುಂಬಿರ್ತಾರಲ್ಲಿ. ಇದು ಒಂದ್ಸಲ ನೋಡ್ಲೇಬೇಕು ಸ್ನೇಹಿತರೆ, ಹಂಗಿರ್ತದ ಜಾತ್ರೆ. ಎಲ್ಲ ನೋಡ್ಕೊಂಡು ಬರೋ ಟೈಮ್ದಾಗ ನಾನು ನನ್ನ ಫ್ರೆಂಡ್ ಅಲ್ಲೇ ಒಂದು ಕಡೆ ಬೋರ್ಮಿಟಾ ಕೊಡಿದೇವ್ರಿ ಇಬ್ರು ಸೇರಿ. ಇದು ಗೈಸ್ ನಮ್ಮ ಊರಾಗ ಸಂಕ್ರಾಂತಿ ಹಬ್ಬದಾಗ ದೊಡ್ಡ ಜಾತ್ರೆಗಳ ಈ ಥರ ನಡೀತಾವ ನೋಡ್ರಿ. ಇನ್ನೊಂದು ದೊಡ್ಡ ಜಾತ್ರೆ ಅದ, ಅದನ್ನ ನಮ್ಮ ಮುಂದಿನ ವಿಡಿಯೋದಾಗ ನೋಡೋಣಂತ. ಅದು ಯಾವ್ದಪ್ಪ ಅಂತಂದ್ರೆ ಸಿದ್ದೇಶ್ವರ ಜಾತ್ರೆ ರೀ. ಇದಕ್ಕಿಂತ ಮಸ್ತ್ ಇರ್ತದ್ರಿ. ಸೊ ಡೆಫಿನೆಟ್ಲಿ ಆ ವಿಡಿಯೋನ ಮುಂದಿನ ಬ್ಲಾಗ್ನ ನೋಡೋಣ ಸ್ನೇಹಿತರೆ. ಮತ್ತು ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಯಾಕೆ ತಡ ಸ್ನೇಹಿತರೆ, ಲೈಕ್ ಮಾಡ್ರಿ, ಚಾನಲ್ಗೆ ಯಾರು ಹೊಸದಾಗಿದ್ರಿ ಸಬ್ಸ್ಕ್ರೈಬ್ ಮಾಡ್ರಿ. ಇದೇ ಥರ ವಿಡಿಯೋಸ್ ನೋಡ್ತಾ ಇರಿ, ಖುಷಿಯಾಗಿರಿ. ಇದೇ ಥರ ಒಳ್ಳೊಳ್ಳೆ ಮಾಹಿತಿಗಳು ಬರ್ತಾ ಇರ್ತಾವ ಅಂತ ಹೇಳ್ಕೊಂತ ಇವತ್ತಿನ ನಮ್ಮ ಬ್ಲಾಗ ಮುಗಿಸಿನ ಸ್ನೇಹಿತರೆ. ಮತ್ತು ಮುಂದಿನ ಬ್ಲಾಗ್ನ ಆಸ್ ಯೂಶುವಲ್ ಸಿಗೋಣ. ಅಲ್ತನಾ ಬಾಯ್.